ಇಲಾಖೆಗಳಲ್ಲಿ ಸುಮಾರು 37,000 ಕೋಟಿ ರೂಪಾಯಿಗಳ ಬಿಲ್ ಬಾಕಿ ಉಳಿದಿದ್ದು ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಗುತ್ತಿಗೆದಾರರ ಸಂಘವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದು, ಈ ಸಂಬಂಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದಲೂ ಬಿಲ್ ಬಾಕಿ ಉಳಿದಿದ್ದು, ಇದರಿಂದಾಗಿ ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟ ಎದುರಿಸುತ್ತಾರೆ ಎಂದು ಹೇಳಿದ್ದು, ಹಣಕಾಸಿನ ತೊಂದರೆ ಮತ್ತು ಪ್ಯಾಕೇಜ್ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ. ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದ್ದು, ನಾವು ಹಲವಾರು ಬಾರಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನು ಭೇಟಿಯಾಗಿದ್ದೇವೆ, ಆದರೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿಲ್ಲ. ನಮ್ಮ ಪರಿಸ್ಥಿತಿ ಗಂಭೀರವಾಗಿದೆ. ಸುಮಾರು 31 ಜಿಲ್ಲೆಗಳ ಗುತ್ತಿಗೆದಾರರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಮಂಜುನಾಥ್ ಹೇಳಿದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಂತಕ್ಕೆ ತಲುಪಿದ್ದಾರೆ. ಮನೆಯಲ್ಲಿದ್ದ ಒಡವೆಗಳನ್ನು ಅಡ ಇಡುವ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ ಎಂದು ಅವರು ವಿವರಿಸಿದ್ದಾರೆ. ನಮ್ಮಲ್ಲಿ 1,50,000 ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ. ಹಾಗೆ ನಮ್ಮದೇ ಆದಂಥ ಹಲವಾರು ಸಮಸ್ಯೆಗಳು ಕರ್ನಾಟಕ ಸರ್ಕಾರದ ಜೊತೆಗೆ ನಮಗೂ ಒಂದು ಭಾಳ ಬಾಂಧವ್ಯ ಜಾಸ್ತಿ. ನಮಗೆ ಸುಮಾರು 37,000 ಕೋಟಿ 3 ವರ್ಷದಿಂದ ನಮಗೆ ಪೆಂಡಿಂಗ್ ಬಿಲ್ ಇದೆ. 37,000 ಕೋಟಿ ಪೆಂಡಿಂಗ್ ಬಿಲ್ಗೆ ಸುಮಾರು ಸರಿ ನಾವು ಸಂಬಂಧಪಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಹಾಗೆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲರೂ ಸಹ ನಾವು ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿ ಈ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ನಮಗೆ ಸ್ಪಂದನೆಯೂ ಇಲ್ಲ, ಅನುಕೂಲನೂ ಇಲ್ಲ. ಸ್ನೇಹಿತರೆ, ನಮ್ಗೆ ಇರ್ತಕ್ಕಂಥದ್ದು ಒಂದೇ ಆಶಾದಾಯಕ, ನಿಮ್ಮದೇ ಈಗ ಮಾಧ್ಯಮ ಮಿತ್ರರು ನಮಗೆ ಇದಿರೋದು ನಿಮ್ಮ ಮೇಲೆ ನಾವು ಆಶ್ರಯ ಇಟ್ಕೊಂಡು, ನಿಮ್ಮ ಮೇಲೆ ಏನೋ ಒಂದು ಹೋಪ್ಸ್ ಇಟ್ಕೊಂಡು, ಯಾಕಂದರೆ ನಿಮ್ಮ ಮುಖಾಂತರ ನಾನು ಸರ್ಕಾರದ ಕಣ್ ತೆರೆಸಲಿ, ಸರ್ಕಾರದ ಗಮನ ತೆರೆಸಲಿ ಅಂತಂದೇಳಿ ನಾನು ಈಗ ಸುಮಾರು 31 ಜಿಲ್ಲೆಗಳು ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ 19ನೇ ಜಿಲ್ಲೆ ಹೊಸಪೇಟೆಗೆ ಬರ್ತಾ ಇದ್ದೀನಿ. 19 ಜಿಲ್ಲೆ 18 ಜಿಲ್ಲೆ ಮುಗಿಸ್ಕೊಂಡ್ಬಂದ್ವಿ. ಎಲ್ಲ ಕಡೆಯೂ ಕಾಂಟ್ರಾಕ್ಟರು ಯಶಸ್ವಿಯಾಗಿ ಭಾಳ ಉರುಪಿಂದ ಇದ್ದಾರೆ. ಯಾಕಂದರೆ ಇದುವರೆಗೂ ನಾವು ಈ ಥರ ಸ್ಟ್ರೈಕ್ಸು, ಈ ಥರ ಇದು ಯಾವತ್ತೂ ಸತ್ಯಾಗ್ರಹ ನಾವು ಮಾಡಿರಲಿಲ್ಲ. ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಾಡಿದ್ವಿ, ಸಣ್ಣ ಪುಟ್ಟವಿದ್ವು. ಆದರೆ ಈಗ ಎಲ್ಲ 31 ಜಿಲ್ಲೆ ಕಾಂಟ್ರಾಕ್ಟರ್ಗಳು ರೋಸ್ ಹೋಗ್ಬಿಟ್ಟಿದ್ದಾರೆ. ಕಷ್ಟ ಭಾಳ ತುಂಬ ಕಷ್ಟದಲ್ಲಿದ್ದಾರೆ. ಎಲ್ಲ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಎಲ್ಲ ಅವರು ಪ್ರಾಣದಗಳು ಸಹ ನಿಮಗೆ ಗೊತ್ತಿರೋ ಪ್ರಕಾರ ಪ್ರಾಣಗಳನ್ನು ಎಷ್ಟೊಂದು ಜನ ಕಾಂಟ್ರಾಕ್ಟರ್ಗಳು ತಗೊಂಡಿದ್ದಾರೆ. ಸೊ ಈ ಥರ ಪರಿಸ್ಥಿತಿಯಲ್ಲಿದ್ದಾಗ ನಾವು ಹಲವಾರು ಸಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದರೆ ಮುಖ್ಯಮಂತ್ರಿಗಳು ಒಂದು 3 ಸರಿ ನಿಮಗೂ ಸಹ ಎಷ್ಟೊಂದು ಅನುಭವ ಇದೆ, ಎಲ್ಲ ಸೀನಿಯರ್ ಪತ್ರಕರ್ತರಿದ್ದೀರಾ, ಮುಖ್ಯಮಂತ್ರಿಗಳಿಂದ ಒಂದು ಕರೆ ಬಂದಾಗ ಅವ್ರದ್ದು ಅಫಿಷಿಯಲ್ ಮೀಟಿಂಗ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅನಿರ್ದಿಷ್ಟ ಅವಧಿಗೆ ಪೋಸ್ಟ್ಪೋನ್ ಮಾಡೋದಿಲ್ಲ. ಆದರೆ ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ 3 ಸರಿ ಮುಖ್ಯಮಂತ್ರಿಗಳಿಂದ ಟೈಮ್ ಫಿಕ್ಸ್ ಮಾಡಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಕರೆದ್ರೆ ನಮಗೆ 37,000 ಕೋಟಿ ಕೊಡಬೇಕಾಗುತ್ತೆ ಅಂತನೋ ಏನೋ ಮಾನ್ಯ ಮುಖ್ಯಮಂತ್ರಿಗಳು ಮುನ್ಸೂದಿ ಅವರಿದ್ದಾರೆ, ಹಿರಿಯರಿದ್ದಾರೆ. ಅವ್ರ ಮೇಲೆ ನಾವು ಸುಮಾರು ಹಿಂದೆ ಈ ಸರ್ಕಾರ ಬರಲಿಕ್ಕೆ ನಮ್ಮ ಕೆಂಪಣ್ಣವರು ಹೋರಾಟದ ಫಲವಾಗಿ ಸರ್ಕಾರ ಬಂದಿದೆ ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ಗುತ್ತಿಗೆದಾರರು, ನಾವು ಬೇರೆ ಬೇರೆ ಯಾವ ಪಾರ್ಟಿ ಆದರೂ ವೃತ್ತಿ ಧರ್ಮದಲ್ಲಿ ಬಂದಾಗ ನಾವು ಕಾಂಗ್ರೆಸ್ಸು, BJP, JDS ಅಂತ ಹೇಳೋದಿಲ್ಲ. ನಾವು ಎಲ್ಲ ಯಾವ ಒಂದೇ ಧರ್ಮ, ಗುತ್ತಿಗೆದಾರರ ಧರ್ಮ. ನಾವು ಘರ್ಷಣೆಗೆ ಹೋಗೋಕ್ಕಾಗಲ್ಲ. ನಾವು ಸಮಾಧಾನವಾಗಿ ಹೋಗಿ 2 ವರ್ಷ ಅವ್ರ ಜೊತೆ ಸಂಸಾರ ಮಾಡಬೇಕಲ್ಲ. ನಾವು ಸುಮಾರು ಸಾಲ ಸೂಲ ಮಾಡ್ಕೊಂಡಿರ್ತೀವಿ, ದುಡ್ಡಿನ ಕ್ಲಚಸ್ ಇರ್ತವೆ. ಹಿಂದೆ ಮನೆ ಆ ಟೈಮಲ್ಲಿ ಯಾವುದೇ ಟೆಂಡರ್ ಇರಲಿ ಅಥವಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರಲಿ, ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಹಿಂದಿನ ಸರ್ಕಾರದವರು ಮಾಡಿದ್ರಪ್ಪ, ಹಣ ಕೊಟ್ಟಿಲ್ಲ. ಈಗಿನ ಸರ್ಕಾರ ಎಲ್ಲ ಸಚಿವರು, ಶಾಸಕರಿಂದ ಹಿಡ್ಕೊಂಡು CM ಆದ ಹೇಳ್ತಾರೆ ಸರ್. ಅದು ನಿಜವಾಗ್ಲೂ ವಾಸ್ತವವಾಗಿ ನಡೀತದ ಸರ್? ಇಲ್ಲ, ಅದು ನಮ್ಮ ಧರ್ಮಪ್ಪ. ಅದು ರಾಜಕೀಯ